ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈಗ ನಾನು ಇಷ್ಟಪಟ್ಟ ಕೇಳ್ತಿರೋದು ಕಾಫಿ ಮಾಡ್ಕೊಂಬ ಅಂತ. ಇಲ್ಲ, ಪಾರ್ವತಿ ಅವ್ರ ತರ ಚೆನ್ನಾಗಿ ಕಾಫಿ ಮಾಡೋದನ್ನ ಕಲಿತೆ ಆಮೇಲೆ ನಿಂಗೆ ಮಾಡ್ಕೊಡ್ತೀನಿ. ವಾ, ಇದು ನನ್ನ ಹೆಂಡತಿ ಅಂದ್ರೆ ಹಠ ಛಲ ಅಂದ್ರೆ ಹೀಗಿರ್ಬೇಕು. ಒಂದು ಕಾಫಿ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದೆ ಅಂದ್ರೆ ಈ ವಿಷಯನ ನೀನು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ಯಾ ಅಂತ ಅರ್ಥ ಆಗುತ್ತೆ. ಜೀವನದಲ್ಲಿ ಕೆಲವು ವಿಷಯಗಳು ಸಿಲ್ಲಿ ಅನ್ಸ್ಬೋದು, ಆದ್ರೆ ಮುಂದೆ ಅದೇ ಸೀರಿಯಸ್ ಆಗುತ್ತೆ. ಇವತ್ತು ನಿನಗಿದು ಬರೀ ಕಾಫಿ ವಿಷಯ ಮಾತ್ರ ಅನ್ಸುತ್ತೆ, ಆದ್ರೆ ನನಗೆ ಇದು ನನ್ನ ಗೌರವದ ಪ್ರಶ್ನೆ. ಏನೋಪ್ಪ, ಒಂದೊಂದ್ಸಲ ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾವ್ದಕ್ಕೆ ಸೀರಿಯಸ್ ಆಗ್ತೀರಾ, ಯಾವ್ದು ಕಾಮಿಡಿ ಮಾಡ್ತೀರಾ ಗೊತ್ತೇ ಆಗಲ್ಲ. ಇರ್ಲಿ, ಏನಿವೆ ಅದಕ್ಕೆ ತರ ಒಳ್ಳೆ ಗೈಡ್ ನಿಂಗೆ ಸಿಗಲ್ಲ. ಅವರೇ ನಿಂಗೆ ಕಾಫಿ ಮಾಡೋದು ಹೇಳ್ಕೊಡೋದಕ್ಕೆ ಬೆಸ್ಟ್ ಪರ್ಸನ್. ಕಲಿಯೋದು ಕಲಿತ್ಯಾ, ಬರೀ ಕಾಫಿ ಮಾಡೋದು ಮಾತ್ರ ಕಲಿತ್ಯಾ, ಅಡಿಗೆ ಮಾಡೋದು ಕಲಿ. ಆಗ ಅಕ್ಕ ತಂಗಿ ಇಬ್ರು ಸೇರಿ ಸೂಪರ್ ಆಗಿ ಅಡಿಗೆ ಮಾಡ್ಬೋದು. ನಾನ್ ಮಾಡಿದ್ದು ಅವ್ರು ಮಾಡಿದ್ದು ಅಂತ ಕಾಂಪಿಟೇಷನ್ ಇರಲ್ಲ. ಏನಂತ್ಯಾ? ಹುಡುಗಿರು ಯಾವ್ದೊಂದು ಸೀರಿಯಸ್ ತಗೊಂತಾರೆ, ಯಾವ್ದೊಂದು ಕಾಮಿಡಿ ತಗೊಂತಾರೆ, ಒಂದು ಗೊತ್ತಾಗಲ್ಲ. ಏನಿವೆ ಅದಕ್ಕೆ ತರ ಒಳ್ಳೆ ಗೈಡ್ ನಿಂಗೆ ಸಿಗಲ್ಲ. ಅವರೇ ನಿಂಗೆ ಕಾಫಿ ಮಾಡೋದು ಹೇಳ್ಕೊಡೋದಕ್ಕೆ ಬೆಸ್ಟ್ ಪರ್ಸನ್. ಕಲಿಯೋದು ಕಲಿತ್ಯಾ, ಬರೀ ಕಾಫಿ ಮಾಡೋದು ಮಾತ್ರ ಕಲಿತ್ಯಾ, ಅಡಿಗೆ ಮಾಡೋದು ಕಲಿ. ಯಾಕೋ ತಲೆ ನೋವ್ತಿದೆ. ಹೌದಾ? ಹಾಗಾದ್ರೆ ಮೊದಲು ಕಾಫಿ ಕುಡೀರಿ. ಕಾಫಿ ಕುಡಿದ್ರೆ ತಲೆನೋವು ಹೋಗೋದಾಗಿದ್ರೆ ಯಾರು ಮಾತ್ರನೇ ತಗೊಳ್ತಾ ಇರ್ಲಿಲ್ಲ, ಎಲ್ರು ಕಾಫಿನೇ ಕುಡಿತಾ ಇದ್ರು ತಾನೆ. ಹಾಗಲ್ಲ ನಾನು ಹೇಳಿದ್ದು. ಕಾಫಿ ಕುಡಿದ್ರೆ ತಲೆನೋವು ಕಮ್ಮಿ ಆಗುತ್ತೆ, ಮನ್ಸಿಗೂ ಸಮಾಧಾನ ಸಿಗುತ್ತೆ. ತಗೊಳ್ಳಿ. ಓ ಹೌದಾ? ಕಾಫಿ ಕುಡಿದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದನ್ನ ನಿಂಬಾಯಲ್ಲೇ ಕೇಳ್ತಾ ಇರೋದು. ಅದೆಲ್ಲ ಒಂದ್ ನೆಪ ಅಷ್ಟೆ. ಸರಿ ಬನ್ನಿ, ನಾನೇ ತಲೆ ಹೊತ್ಕೊಡ್ತೀನಿ. ಬೇಡ, ನನ್ನ ಯೋಗಕ್ಷೇಮನ ವಿಚಾರಿಸ್ಕೊಳ್ಳೋದಕ್ಕೆ ನನ್ ಗಂಡ ಇದ್ದಾರೆ, ನೀವ್ ತಲೆ ಕೆಡಿಸ್ಕೋಬೇಡಿ. ಇದು ಇದು ನಮ್ ಜನನಿ ಅಂದ್ರೆ. ಇವತ್ತು ನಿನ್ನ ನಿಜವಾದ ಶಕ್ತಿನ ಅನಾವರಣಗೊಳಿಸ್ತೆ ಕಣಮ್ಮ. ಕರೆಕ್ಟಾಗಿ ಕೌಂಟರ್ ಕೊಟ್ಟೆ ಅವಳಿಗೆ ನೀನ್ ಇವತ್ತು. ಇಷ್ಟು ದಿನ ನಿನ್ನ ಬೆದರು ಬೊಂಬೆ ಮಾಡ್ಕೊಂಡು ಆಟ ಆಡಿಸ್ತಿದ್ಲು, ಅಂಥವಳನ್ನ ಇವತ್ತು ಹೆದರ್ಕೊಳ್ಳೋ ಗೊಂಬೆ ತರ ಮಾಡ್ಬಿಟ್ಟೆ ನೀನು. ಸೂಪರ್. ನಮ್ ಪ್ರೀತು ಮಾತಾಡಿದ್ ನೋಡಿ ನಾನೇ ಸ್ಟನ್ ಆಗ್ಬಿಟ್ಟೆ. ಅವನಲ್ಲೂ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಇವತ್ತು ನನಗೆ ಗೊತ್ತಾಗಿತ್ತು. ಹೌದಾ ಚಿಕ್ಕ ಮಾವ? ಪ್ರೀತು ಅಷ್ಟ್ ಚೆನ್ನಾಗಿ ಮಾತಾಡದ್ನ? ಇನ್ವೆಸ್ಟರ್ಸ್ ಏನಂದ್ರು? ಪ್ರೀತು ಮಾತನ್ನ ಇಂಪ್ರೆಸ್ ಆಗಿ ಬಿಸ್ನೆಸ್ ಕಂಟಿನ್ಯೂ ಮಾಡಕ್ ಒಪ್ಕೊಂಡ್ರು ಕಣಮ್ಮ. ಯಾವಾಗ್ಲೂ ಅಷ್ಟೇ ಪ್ರೀತು, ಒಬ್ರ ಮೇಲೇನೆ ಡಿಪೆಂಡ್ ಆಗಿರ್ಬಾರ್ದು. ಕೆಲ್ಸನ ಹಂಚಿ ಮಾಡಿದ್ರೇನೆ ಚಂದ. ಜವಾಬ್ದಾರಿಯುತವಾದ ಕೆಲಸನ ಕೊಟ್ರೆ ಸಮರ್ಥವಾಗಿ ನಿಭಾಯಿಸ್ತೀಯ ಅಂತ ಗೊತ್ತಾಯ್ತು. ಇಷ್ಟು ದಿನಗಳ ಮೇಲಾದ್ರೂ ನೀನ್ ರೆಡಿ ಆದಿಯಲ್ಲ, ನನಗದೇ ಸಂತೋಷ. ವೆರಿ ಗುಡ್, ಕೀಪ್ ಇಟ್ ಅಪ್. ಗುಡ್ ಜಾಬ್ ಪ್ರೀತು. ಥ್ಯಾಂಕ್ಸ್ ಬ್ರೋ.
ಕಂಗ್ರ್ಯಾಚುಲೇಷನ್ ಪ್ರೀತು. ಏನಾದ್ರು ಗುಡ್ ನ್ಯೂಸಾ? ಪ್ರೀತು, ನಾನು ವಿಶ್ ಮಾಡಿದ್ದು ಇವತ್ತು ನೀನು CEO ಪೋಸ್ಟ್ ಕೂತು ಮೀಟಿಂಗ್ ಮಾಡಿ ಬಂದಿಯಲ್ಲ ಆ ಖುಷಿಗೆ. ಓ ಅದಕ್ಕ ಯೂಶಲಿ ಗಂಡ ಆಗಿರೋದಕ್ಕಿಂತ ಬೆಟರ್ ಆಗಿ ಏನಾದ್ರು ಕೆಲಸ ಮಾಡಿದ್ರೆ ಹೆಂಡತಿಗೆ ಸಂತೋಷ ಆಗುತ್ತೆ. ನನಗೂ ಸಂತೋಷ ಆಗಿರೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ, ಆದ್ರೆ ನನಗೆ ಸಂತೋಷ ಆಗ್ತಿಲ್ಲ. ಯಾಕೆ ಪ್ರೀತು ಹೀಗೆ ಹೇಳ್ತಿದ್ಯಾ? ಇವತ್ತು ನೀನು ಯಾವ ಪೋಸ್ಟ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಕೂತಿದ್ದೆ ಅಂತ ಇಮ್ಯಾಜಿನ್ ಮಾಡ್ಕೋ. ಇನ್ ಮುಂದೆ ನಿನ್ ಲೆವೆಲ್ಲೇ ಬೇರೆ ಪ್ರೀತು, ಅದನ್ನ ನೋಡಿ ನಾನು ಖುಷಿ ಪಡ್ಬೇಕು. ಹೋಯ್ ಅಷ್ಟೊಂದು ಕನ್ಸು ಕಾಣ್ಬೇಡ. ಆಕ್ಚುಲಿ ಇವತ್ತಿನ ಮೀಟಿಂಗ್ ನನಗೆ ಖುಷಿನೇ ಕೊಡ್ಲಿಲ್ಲ, ಒಂಥರ ಹಿಂಸೆ ಆಗ್ತಿದ್ದು ಗೊತ್ತಾ. ಇಷ್ಟು ದಿನ ಜವಾಬ್ದಾರಿ ಇಲ್ದಿದ್ದವನು ಇವಾಗ ಜವಾಬ್ದಾರಿ ತಗೊಂಡಿದ್ದಾನೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಪಾರ್ವತಿ ಅವರೇ, ಸ್ವೀಟ್ಸ್ ತಗೊಳ್ಳಿ. ಸಿಹಿನಾ? ಯಾವ ಖುಷಿಗೆ? ಇಂಥದ್ದೇ ಖುಷಿ ಅಂತ ಏನೂ ಇಲ್ಲ, ಮನ್ಸಿಗೆ ತುಂಬಾ ನೆಮ್ಮದಿ ಆಗ್ತಿದೆ, ಅದಕ್ಕೆ ಸ್ವೀಟ್ಸ್ ತರ್ಸೋಣ ಅನ್ಸ್ತು. ನಿಮ್ಗೆ ಪಾಯಸ ಮಾಡೋದಕ್ಕೆ ಹೇಳಿ ಆಮೇಲೆ ಆ ಪಾಯಸನ ನಿಮ್ಗೆ ಕೊಟ್ರೆ ಏನ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನೇ ಹೊರಗಡೆಯಿಂದ ಸ್ವೀಟ್ಸ್ ತರಿಸ್ದೆ. ಎಲ್ಲಿ ಆನಿ? ಏನಮ್ಮ ಜರ್ನಿ, ನಿಮ್ಮ ಅಕ್ಕಂಗೆ ಸ್ವೀಟ್ ತಿನ್ನಿಸ್ತಾ ಇದೆಯಾ? ಏನ್ ಸಮಾಚಾರ? ಏನಿಲ್ಲ ಭಾವ, ಮನ್ಸಿಗೆ ಯಾಕೋ ಖುಷಿ ಆಗ್ತಿತ್ತು, ಅದಕ್ಕೆ ಸ್ವೀಟ್ ತರಿಸ್ದೆ. ನೀವು ತಗೊಳ್ಳಿ. ಜರ್ನಿ, ಬೆಳಗ್ಗೆ ಪಾರು ಹತ್ರ ನನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಗಂಡ ಇದ್ದಾನೆ, ನನಗೆ ಬೇರೆ ಯಾರ ಅವಶ್ಯಕತೆನೂ ಇಲ್ಲ ಅಂತ ಹೇಳ್ದಿಯಂತೆ, ನಿಜಾನ? ನಿಜ. ಅದನ್ನೇ ಬೆಳಗ್ಗೆಯಿಂದ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇದ್ದೆ. ನೋಡ್ದಾ ಪಾರು, ನಾನು ಹೇಳಿರ್ಲಿಲ್ವಾ ಏನೋ ತಲೆನೋವಲ್ಲಿ ಒಂದೆರಡು ಮಾತಾಡಿರ್ತಾಳೆ ಅಂತ. ನೋಡು, ಇವಾಗ ಅವಳೆ ಸ್ವೀಟ್ಸ್ ತಗೊಂಡ್ ಬಂದಿದ್ದಾಳೆ. ನಾನು ಹೇಳಿದ ನಿಜ ಆಯ್ತು ತಾನೆ? ಹೌದು ಯಜಮಾನ್ರೆ, ಪಾಪ ಆ ಸಮಯದಲ್ಲಿ ಹಾಗೆ ಮಾತಾಡಿದಾರಷ್ಟೇ. ಆದ್ರೆ ಈಗ ನೋಡಿ ಅವರೇ ಬಂದು ಸಿಹಿ ತಿನ್ನಿಸ್ತಾ ಇದಾರೆ, ಅದ್ರಲ್ಲೇ ಗೊತ್ತಾಗತ್ತೆ ಇವ್ರ ಮನ್ಸು ಎಷ್ಟು ಒಳ್ಳೇದು ಅಂತ. ಸರಿ ಪಾರ್ವತಿ ಅವರೇ, ಪ್ರೀತಿಗೂ ಸ್ವೀಟ್ ಕೊಡ್ಬೇಕು, ನಾನು ಬರ್ತೀನಿ. ನೋಡ್ದ ನಿನ್ ತಂಗಿನ? ಯಾವ್ದೋ ಮೂಡಲ್ಲಿ ಒಂದ್ ಮಾತು ಹೇಳಿರ್ತಾಳೆ, ಉದ್ದೇಶಪೂರ್ವಕವಾಗಿ ಏನ್ ಹೇಳಿರಲ್ಲ. ಎಷ್ಟೇ ಆದ್ರೂ ನನ್ ತಂಗಿ ಅಲ್ವಾ? ತಗೊಳಪ್ಪ, ಆಗ್ಲೇ ನನ್ ತಂಗಿ ಹಾಗಲ್ಲು ಹೀಗಲ್ಲು ಅಂತ ಹೇಳ್ತಾ ಇದ್ದೆ, ಈಗ ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ಯಾ? ಎಷ್ಟೇ ಆದ್ರೂ ನಿನ್ ತಂಗಿ ಅಲ್ವಾ, ಎಲ್ಲಿ ಬಿಟ್ಕೊಡ್ತೀಯ? ನೀವ್ ಹೇಳ್ತಾರ ಸರಿ ಸಾವಿತ್ರಮ್ಮ, ಆಗಿರೋ ಘಟನೆಗಳನ್ನ ನೆನೆಸ್ಕೊಂಡ್ರೆ ಅವ್ರಿಗೆ ಈ ಕರಿಮಣಿ ಸರ್ನ ಕಟ್ಕೊಳ್ದೇ ಇರೋದಕ್ಕೆ ಯಾವ ಅರ್ಥನೂ ಇಲ್ಲ. ಕೊಡಿಲಿ. ನಾನು ಇವಾಗ್ಲೇ ಹೋಗಿ ಇದನ್ನ ಪಾರ್ವತಿ ಕುತ್ತಿಗೆ ಕಟ್ತೀನಿ. ಒಂದ್ ವೇಳೆ ಅವಳು ಬೇಡ ಅಂತ ಹಠ ಹಿಡಿದ್ರೆ? ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ? ನೀವ್ ಹೇಳ್ದಾಗೆ ಬಲವಂತವಾಗಿ ಕಟ್ತೀನಿ. ಹೇಗಾದ್ರೂ ಮಾಡಿ ಕಟ್ಟಿ ದೊಡ್ಡ ಯಜಮಾನ್ರೆ, ಅವಳಿಗೆ ಒಳ್ಳೇದಾಗ್ಬೇಕು ಅಂತ ಅಷ್ಟೇ ನಾನು ಬಯಸೋದು. ಇದೇ ವಿಷಯನ ನಾನು ಹೇಳಕ್ ಹೋದ್ರೆ ನನಗೆ ಮನವರಿಕೆ ಮಾಡ್ಬಿಡ್ತಾಳೆ. ಆದ್ರೆ ನೀವು ಮನ್ಸು ಮಾಡಿದ್ರೆ ಖಂಡಿತ ಕಟ್ಬೋದು. ಸೊಸೆ ಬಗ್ಗೆ ನಮ್ಮಮ್ಮ ಯೋಚನೆ ಮಾಡ್ಬೇಕಾಗಿರೋದನ್ನ ತಾಯಿ ಸ್ಥಾನದಲ್ಲಿ ನಿಂತು ನೀವ್ ಯೋಚನೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸಾವಿತ್ರಮ್ಮ. ನನಗ್ ಪಾರು ಬೇರೆ ಇಲ್ಲ, ನೀವು ಬೇರೆ ಇಲ್ಲ ದೊಡ್ಡ ಯಜಮಾನ್ರೆ. ಚಿಕ್ಕ ವಯಸ್ಸಿಂದ ನಿಮ್ಮನ್ನ ಎತ್ತಾಡ್ಸಿದೀನಿ, ನೀವು ನನ್ನ ಮಗನೇ ಅಲ್ವೇ? ನಿಮ್ ಯೋಚನೆ ಅಮ್ಮಂಗ್ ಬಂದಿದ್ರೆ ಇಷ್ಟೊತ್ತಿಗೆ ಅರಸನ್ ಕೋಟೆ ನಂದ ಗೋಕುಲ ಆಗಿರ್ತಾ ಇತ್ತು. ಬೇಡ ಯಜಮಾನ್ರೆ, ಅಮ್ಮ ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ಇದ್ ಬೇಡ ಅಂತ ನಾನು ಅವತ್ತೇ ಹೇಳಿದ್ದೆ ತಾನೆ. ಒಂದ್ ವೇಳೆ ಅಮ್ಮ ಒಪ್ಕೊಳ್ಳೇ ಇಲ್ಲ ಅಂದ್ರೆ? ಹಾಗಲ್ಲ ಯಜಮಾನ್ರೆ. ಯಾರು ವಾದ ಬೇಡ, ನನಗೋಸ್ಕರ ಕಟ್ಟಿಸ್ಕೊ ಪ್ಲೀಸ್.
ಒಂದೇ ಹುಡುಗಿಗೆ ಅದೆಷ್ಟು ಸಲ ತಾಳಿ ಕಟ್ತಿಯಪ್ಪ. ಮಾಡಕ್ ಕೆಲ್ಸ ಇಲ್ದೇ ಇರೋರು ಮಕ್ಳಾಟ ಆಡಿದ್ರಂತೆ, ಹಂಗಾಯ್ತು ಇವ್ರ ಕಥೆ. ಹೊಟ್ಟೆಗೇನಾದ್ರೂ ತಿನ್ನೋಣ ಅಂತ ಬಂದೆ, ಈ ಚೈಲ್ಡ್ಗಳ ಸೀನ್ ನೋಡಿ ಹೊಟ್ಟೆ ತುಂಬೋಯ್ತು. ಥು. ಎಲ್ಲಿ ಹೊರಟೋದ್ಲು ಇವಳು? ಇವಳು ಹೋಗಿದ್ರಿಂದ ನಮ್ಗೇನು ಲಾಸ್ ಆಗಲ್ಲ, ಆದ್ರೆ ಅವಳು ಅಲ್ಲೇ ಇದ್ದಿದ್ರೆ ಅಖಿಲಾಂಡೇಶ್ವರಿ ಬಂದು ಅವಳಿಗೇನಾದ್ರು ಗೊತ್ತಾಗ್ತಲ್ಲ. ಈಗ ನಾವೇನು ಕಳ್ಕೊಳ್ಳಲ್ಲ ದತ್ತಿ, ಆದ್ರೆ ನಾಳೆ ಏನಾದ್ರು ಮಿಸ್ ಆಗ್ಬಿಟ್ರೆ? ಅಂದ್ರೆ ಆರ್ಸನ್ ಕೋಟೆಯಲ್ಲಿ ನಡೆಯೋ ಪ್ರತಿ ವಿಷಯನೂ ತಿಳ್ಕೊಳ್ಳೋದಕ್ಕೆ ಅಂತಾನೆ ದಾಮಿನಿ ಕೋಳಲ್ಲಿ ಕ್ಯಾಮ್ರಾ ಇರೋ ತಾಯ್ತಾನ ಕೊಟ್ಟಿರೋದು. ಇವತ್ತಲ್ಲಿ ನಡೀತಿರೋದು ನಮ್ಗೆ ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ಆದ್ರೆ ನಾಳೆ ಏನಾದ್ರು ಇಂಪಾರ್ಟೆಂಟ್ ವಿಷಯ ನಡೆದು ದಾಮಿನಿ ಅಲ್ಲಿಂದ ಇವತ್ತಿನ ತರನೇ ಹೊರಟೋದ್ರೆ ಆಮೇಲೆ ನಮ್ಗೆ ಬೇರೆ ದಾರಿ ಏನಿದೆ? ಕರೆಕ್ಟ್, ನೀನ್ ಹೇಳೋದು ನಿಜ. ಬೇರೆ ದಾರಿ ಏನಿದೆ? ಇದೆ. ಅರ್ಸನ್ ಕೋಟೆ ಮೂಲೆ ಮೂಲೆಲು ಏನೇ ವಿಷಯ ನಡೆದ್ರು ಅದೆಲ್ಲ ನಮಗ್ ಗೊತ್ತಾಗ್ಲೇಬೇಕು. ಆ ತರ ಒಂದು ಪ್ಲಾನ್ ಹೊಳ್ದಿದೆ, ಅದನ್ನ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರ್ತೀನಿ. ಗುಡ್. ಹೇಗೆ? ಕಾರ್ಟೂನ್ ದಾಮಿನಿನ ಕರೆಸಿ ಅವಳಿಗೆ ಡೀಲ್ ಕೊಡ್ತೀನಿ. ಹೌದು ಮಾಮ್. ಏನು? ರೀಸೆಂಟ್ಲಿ ಗೂಗಲ್ ಮಾಡ್ಬೇಕಾದ್ರೆ ಒಂದು ಸೊಪ್ಪಿನ ಬಗ್ಗೆ ಗೊತ್ತಾಯ್ತು. ಆ ಸೊಪ್ಪಿನ ಹೆಸರು ಧನ್ವಂತರಿ ಸೊಪ್ಪು ಅಂತ. ಆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ, ಅಲ್ಲದೆ ಎಷ್ಟೋ ಕಾಯಿಲೆಗಳನ್ನ ನಿವಾರಣೆ ಮಾಡುವಂತ ಶಕ್ತಿನೂ ಸೊಪ್ಪಿಗಿದೆ ಅಂತೆ. ಒಂದೇ ಸೊಪ್ಪಲ್ಲಿ ಇಷ್ಟೊಂದು ಶಕ್ತಿ ಹೇಗಿರ್ಬೋದು ಅಂತ ನನಗೂ ಡೌಟ್ ಆಯ್ತು. ಅದಕ್ಕೆ ನಾನು ನನ್ನ ಪರಿಚಯದ ಒಂದು ಡಾಕ್ಟರ್ ಹತ್ರ ಈ ವಿಷಯದ ಬಗ್ಗೆ ಕೇಳಿದಾಗ ನಿಜ ಅಂದ್ರು. ಅವ್ರ ಹತ್ರ ಬರ್ತಿರೋ ಎಷ್ಟೋ ಪೇಷಂಟ್ಸ್ಗೆ ಈ ಸೊಪ್ಪಿನ ರೆಫರೆನ್ಸ್ ಕೊಡ್ತಾರಂತೆ. ಅದಕ್ಕೆ ನಾವ್ಯಾಕೆ ಈ ಸೊಪ್ಪಿಂದ ಒಂದು ಹೆಲ್ತ್ ಡ್ರಿಂಕ್ ನ ತಯಾರು ಮಾಡಿ ಮಾರ್ಕೆಟ್ ಲಾಂಚ್ ಮಾಡಬಾರ್ದು? ನಿನ್ನ ಹತ್ರ ಇಷ್ಟೊಳ್ಳೆ ಐಡಿಯಾ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗುಡ್ ಐಡಿಯಾ, ಫ್ಯಾಂಟಾಸ್ಟಿಕ್. ಹಾಗಾದ್ರೆ ಇದನ್ನೇ ಫೈನಲ್ ಮಾಡೋಣ ಅಲ್ಲ ಮೋಹನ್? ಹೌದು ಅದ್ಗೆ, ಐಡಿಯಾ ಅಂತೂ ತುಂಬಾನೇ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಈ ಐಡಿಯಾ ವರ್ಕೌಟ್ ಆಗತ್ತೆ. ಅಯ್ಯೋ, ನಾನು ಯಾರ ಹತ್ರನೂ ಹೇಳಲ್ಲಪ್ಪ. ಈ ದಾಮಿನಿ ಒಂದ್ಸಲ ಮಾತ್ ಕೊಟ್ರೆ ಮುಗೀತು. ಹಾಗಾದ್ರೆ ಈ ಅಗ್ರಿಮೆಂಟ್ಗೆ ಸೈನ್ ಮಾಡಿ. ಅಗ್ರಿಮೆಂಟಾ? ಯಾಕೆ? ವ್ಯವಹಾರ ಅಲ್ವಾ ಮೇಡಮ್? ಅಯ್ಯೋ, ಎಲ್ಲ ಇಂಗ್ಲಿಷ್ ಅಲ್ಲೇ ಇದೆ, ನನಗೆ ಓದಕ್ ಬೇರೆ ಬರಲ್ವಲ್ಲ. ನಾವ್ ಯಾಕೆ ಸುಳ್ಳು ಹೇಳಿ ಅಗ್ರಿಮೆಂಟ್ ಹಾಕ್ಸ್ಕೊಳ್ಳೋಣ ಮೇಡಮ್. ನಂಬಿಕೆ ಇಲ್ಲ ಅಂದ್ರೆ ಈ ವ್ಯವಹಾರನೇ ಬೇಡ ಬಿಡಿ. ಪರವಾಗಿಲ್ಲ ಬಿಡಿ, ತಿನ್ನೋ ಬಾಯಿಗೆ ಯಾಕೆ ಮಣ್ಣು ಹಾಕೊಳ್ಳೋದು. ದಾಮಿನಿ ಆ ರಸನ ಕೋಟೆ. ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್. ನಿಮ್ಗೆ ಖುಷಿ ಆಗ್ಲಿ ದುಃಖ ಆಗ್ಲಿ, ನೀವ್ ಎಲ್ಲದನ್ನು ಈ ಪೆನ್ ಮೂಲಕ ಹೇಳ್ಕೋಬಹುದು. ಆ ಆಪ್ಷನ್ ನಾವು ನಿಮಗೆ ಕೊಟ್ಟಿದೀವಿ. ಆಯ್ತಾಯ್ತಾಯ್ತು, ನಿಮ್ ನಂಬರ್ ಕೊಡಿ ಮೇಡಮ್. ಹಾ, ಇದಕ್ಕೆಲ್ಲ ಮುಖ್ಯವಾದ ಕಾರಣ ನಮ್ ಪ್ರೀತಿ. ಈಗ ನಮ್ಮ ಮುಂದೆ ಇರುವಂತ ದೊಡ್ಡ ಸವಾಲು ಅಂತಂದ್ರೆ
ಅವರನ್ನ ಇಂಪ್ರೆಸ್ ಮಾಡೋ ಥರ ಎಷ್ಟು ಚೆನ್ನಾಗಿ ನಾವಿದನ್ನ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು. ಅದರಲ್ಲಿ ನಾವು ಸಕ್ಸಸ್ ಆದ್ರೆ ಇನ್ನೊಂದು ಬಿಗ್ಗೆಸ್ಟ್ ಕಂಪನಿಯ ಜೊತೆಯಲ್ಲಿ ನಮ್ಮ ಕಂಪನಿ ಟೈಅಪ್ ಆಗುತ್ತೆ. ಅದಕ್ಕೆ ಹೊಸ ಇನ್ವೆಸ್ಟರ್ಸ್ ಜೊತೆನಲ್ಲಿ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿದ್ದೀನಿ. ಒಟ್ನಲ್ಲಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಅವ್ರ ಹತ್ರ ಮಾತಾಡಬೇಕು. ಹಾಗೇನಾದ್ರೂ ಆದ್ರೆ ಇದುವರೆಗೂ ಆಗಿರುವಂಥ ಲಾಸ್, ಬ್ಯಾಕ್ಲಾಗ್ ಎಲ್ಲ ಕವರ್ ಆಗುತ್ತೆ. ವಾವ್, ಸೂಪರ್ ಡೀಲ್ ಅಕ್ಕ. ಅವ್ರಿಗೆ ಪ್ರೆಸೆಂಟೇಶನ್ ಯಾರು ಕೊಡ್ತಾರೆ? ಆ ದಿನ ಪ್ರೀತುನ. ಅದಕ್ಕೆ ನೀವು ಹೇಳಿದಾಗೆ ಈ ತುಂಬಾ ದೊಡ್ಡ ಡೀಲು. ಪ್ರೆಸೆಂಟೇಶನ್ ಕೊಡೋದ್ರಲ್ಲಿ ನಮ್ಮ ಆದಿ ಎತ್ತಿದ ಕೈ. ಆಗಬಹುದು. ಆದ್ರೆ ನಾಳೆ ಮೀಟಿಂಗಿಗೆ ನೀನು ಹೋಗ್ಬೇಕು ಪ್ರೀತು. ಶ್ಯೂರ್ ಮಾಮ್. ಎಲ್ರೂ ಆದಷ್ಟು ಬೇಗನೆ ಹೊರಡಿ. ಕಳೆದ ಬಾರಿಯ ಹಾಗೆ ಲೇಟ್ ಆಗ್ಬಾರ್ದು. ಇನ್ನು ನಾನು ಸಭ್ಯಸ್ಥಂತರ ಕೂತ್ರೆ ಆಗಲ್ಲ. ನೀನ್ ಕೂಡ ತಾಳ್ಮೆ ಕಳ್ಕೊಳ್ತಾ ಇದೀಯ. ಈಗ ನಾಳೆ ಮೀಟಿಂಗ್ ಆಗುತ್ತಾ ಆಗಲ್ವಾ? ಆಗಲ್ಲ. ಪಾರ್ವತಿನ ಮೋಸದಿಂದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯೂಸ್ ಮಾಡ್ಕೊಂಡಿರೋನ್ನ ಪತ್ತೆ ಹಚ್ಚಬೇಕು ಅಂತ ನಾಳೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಆದರೆ ಅಮ್ಮ ನಾಳೆ ಪ್ರಿನ್ಸ್ ಆ್ಯಂಡ್ ಡಾಟರ್ಸ್ ಕಂಪ್ನಿ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. ಅದು ಅಲ್ಲದೆ ನಾನೇ ಪ್ರೆಸೆಂಟೇಷನ್ ಕೊಡಬೇಕು ಅಂತಲೂ ಹೇಳಿದ್ದಾರೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೆ ಎರಡು ಈಕ್ವಲಿ ಇಂಪಾರ್ಟೆಂಟ್. ನನಗನ್ಸೋ ಪ್ರಕಾರ ನೀವು ಮೀಟಿಂಗಿಗೆ ಹೋಗೋದೇ ಒಳ್ಳೇದು ಅನ್ಸುತ್ತೆ. ನನಗೆ ಮೋಸ ಮಾಡಿದವ್ರನ್ನ ಆಮೇಲೆ ಬೇಕಾದ್ರೆ ಕಂಡು ಹಿಡಿಬೋದು. ಅಷ್ಟಕ್ಕೂ ಇವಾಗ ಹೋಗಿರೋ ಮರ್ಯಾದೆ ವಾಪಸ್ ಬರುತ್ತಾ, ಇಲ್ಲ ಮೋಸ ಮಾಡಿದವ್ರು ಸಿಕ್ಕಾಕೋತಾರೆ ಅನ್ನೋ ಗ್ಯಾರಂಟಿನಾದ್ರೂ ಇದೆಯಾ? ಇಲ್ಲ ಅಲ್ವಾ? ಈಗಾಗಲೇ ಒಂದ್ಸಲ ಮೀಟಿಂಗ್ ತಪ್ಪಿಸ್ಕೊಂಡು ಅಮ್ಮನ ಮನಸ್ಸಿಗೆ ಬೇಜಾರಾಗಿದೆ. ಮತ್ತೆ ಅದು ತಪ್ಪು ಮಾಡೋದು ಬೇಡ. ಅಲ್ವಾ ಚಿಕ್ಕ ಮಾವ? ಹೌದಮ್ಮ, ನೀನ್ ಹೇಳೋದ್ರಲ್ಲೂ ಲಾಜಿಕ್ ಇದೆ. ಏನ್ ಮಾಡ್ತೀಯ? ಆದಿತ್ಯನ ಚಕ್ರವ್ಯೂಹದಲ್ಲಿ ಕಟ್ಟಾಕ್ತೀನಿ. ಈ ರಾಣ ಕಟ್ಟೋ ಚಕ್ರವ್ಯೂಹನ ಭೇದಿಸೋದಕ್ಕೆ ಅವನು ಅರ್ಜುನ ಆಗೋದಕ್ಕಾಗಲ್ಲ. ನಾನು ಹಾಕೋ ವ್ಯೂಹದಲ್ಲಿ ಅವನನ್ನ ಅಭಿಮನ್ಯು ತರ ಒದ್ದಾಡೋ ಹಾಗೆ ಮಾಡ್ತೀನಿ. ಆಗ ಅವನು ಮೀಟಿಂಗ್ ಅಟೆಂಡ್ ಮಾಡೋದಕ್ಕಾಗೋದೇ ಇಲ್ಲ. ಆಗ ಅಖಿಲ ಪ್ರೀತಮ್ನ ಅಟೆಂಡ್ ಮಾಡುವಂದ್ರೆ? ಒಂದು ಸಲ ಗೆದ್ದು ಮಾತ್ರಕ್ಕೆ ಪದೇ ಪದೇ ಗೆಲ್ತಾನೆ ಅನ್ನೋದಕ್ಕಾಗಲ್ಲ. ಆದಿತ್ಯಂಗಿರೋ ಟ್ಯಾಲೆಂಟ್, ತಾಳ್ಮೆ ಅವನ ತಮ್ಮಂಗಿಲ್ಲ. ಸೊ ನಾಳೆ ಅವನು ಮೀಟಿಂಗ್ನ ಸಕ್ಸಸ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನನಗಿಲ್ಲ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಉರುಳಿಸ್ತೀನಿ. ಹಾಗಾದಾಗ ಪ್ರೀತಮ್ಗೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಕಾರಣ ತನ್ನ ಅಣ್ಣನೇ ಅಂತ ಗೊತ್ತಾದ ಮೇಲೆ
ರಾಮ ಲಕ್ಷ್ಮಣ ತರ ಇರೋರ್ ಮಧ್ಯೆ ಜಗಳ ಶುರು ಆಗತ್ತೆ. ಆಹಾ, ಯಾರಿಗುಂಟು ಯಾರಿಗಿಲ್ಲ, ದಿನಕ್ಕೆ 10,000 ಸಂಬಳ. ಆಹಾ, ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ವಾಸನೆ ಅಂದ್ರೆ ಅದು ದುಡ್ಡಿಂದು. ಪ್ರಪಂಚದಲ್ಲಿ ಎಷ್ಟೊಂದ್ ಜನರ ಕೈಗೆ ಹೋಗಿ ಬಂದಿರುತ್ತೆ ಈ ನೋಟು, ಆದ್ರೂ ಎಷ್ಟು ಜೋಪಾನವಾಗಿ ಇಟ್ಕೊಳ್ತೀವಿ ಅಲ್ವಾ? ಹ, ಇವಾಗ ಕೆಲಸ ಶುರು ಹಚ್ಕೋಬೇಕು. ಮೊದ್ಲು ನಾನು ಡೈರಿ ಬರೀಬೇಕು. ಮೈಸಂದ್ರದ್ ಮಾರಮ್ಮ, ಒಳ್ಳೇದ್ ಮಾಡಮ್ಮ. ದಿನಾಂಕ ಟಿಂಗ್ ಡಿಂಗ್ ಟಿಂಗ್ ಹೇಳೋ ಹಾಗಿಲ್ಲ, ಬರಿಬೇಕು. ನನಗೆ ಈ ದಿನ ತುಂಬಾ ಸಂತೋಷವಾಗುತ್ತಿದೆ, ಕಾರಣ ಹೊಸ ಕೆಲಸ ಸಿಕ್ಕಿದೆ, 10,000 ಸಂಬಳ. ಅಲ್ಲ, ಪ್ರಪಂಚದಲ್ಲಿ ಇರೋರೆಲ್ಲ ಒಳ್ಳೆಯವರಾಗ್ಬಿಟ್ರೆ ಕೆಟ್ಟವ್ರೇನ್ ಮಾಡ್ಬೇಕು ಅಲ್ವಾ ಫ್ರೆಂಡ್ಸ್? ಅಯ್ಯೋ, ನಾನು ನೋಡು ಡೈರಿಲಿ ಫ್ರೆಂಡ್ಸ್ ಅಂತ ಬರಿತಾ ಇದ್ದೀನಿ. ಫ್ರೆಂಡ್ಸ್ ಅದು ಕೂಡ ನನ್ನ ಹುಟ್ಟುಗುಣನೇ ಅಲ್ವಾ? ಯಜಮಾನ್ರೆ, ಇವತ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದನ್ನ ಮರ್ತಿದ್ದೀರಾ? ಯಜಮಾನ್ರೆ, ನೀವ್ ತಯಾರಾಗಾಯ್ತು, ನಾನಿನ್ನ ತಯಾರಾಗಿಲ್ಲ. ಅದಕ್ಕಂತ ಅರ್ಜೆಂಟ್ ಏನು? ನೀವು ಮೀಟಿಂಗಿಗೆ ಹೋಗ್ಬೇಕು, ನೆನ್ಪಿದೆ ತಾನೆ? ಪೆದ್ದು ದಾಮಿನಿ, ಕ್ಯಾಮ್ರಾ ತಾಯ್ತದಲ್ಲಿದೆ ಕಣೆ, ಪೆನ್ನಲ್ಲ. ಹೂ ಅಂತ ಹೇಳಿ ಹತ್ರ ಬರ್ತಾ ಇದಿರಲ್ಲ ಯಜಮಾನ್ರೆ, ಹೋಗಿ. ಹೋಗಲ್ಲ. ಯಾಕೆ? ನನಗಿನ್ನೂ ಬಳೆ ತೋರಿಸ್ಬೇಕಲ್ಲ, ನಾವದ್ರಲ್ಲಿ ಎಕ್ಸ್ಪರ್ಟ್, ಗೊತ್ತಿದೆ ತಾನೆ? ಓಹೋ, ಹೌದಾ? ಯಾಕೆ, ನಾನ್ ನಿನ್ಗೆ ಮದ್ವೆಲಿ ಬಳೆ ತೊಡ್ಸಿದ್ ಮರ್ತೋದ್ಯಾ? ಅವಳಿಗೆ ನೀನು ಇಷ್ಟೊಂದು ಹತ್ರವಾಗಿರೋದೆ ನನಗೆ ಅಸ್ತ್ರ ಕಣ. ಅದು ಒಂದು ಕಂಡೀಷನ್, ನಾನು ನಿನ್ನ ಬಳೆ ತೊಡಿಸ್ತೀನಿ. ಅಯ್ಯ, ಈ ಕಿತ್ತೋಗಿರೋ ಸೀನ ಎಷ್ಟು ಅಂತ ಶೂಟ್ ಮಾಡಲಿ? ಮೊದಲೋಗಿ ಸ್ನಾನ ಮಾಡಿ ಹೊಟ್ಟೆ ತುಂಬ ತಿಂಡಿ ತಿನ್ನೋಣ.
ಮತ್ತೆ ಯಾರು ನನ್ನ ಪಾರ್ವತಿ ಮುಗ್ಧದೇನ ದುರುಪಯೋಗ ಪಡಿಸ್ಕೊಳ್ಳೋ ಸಂದರ್ಭ ಬರದೇ ಇರ್ಲಪ್ಪ. ಈ ಥರದ್ದು ನಡಿಲೇಬೇಕು ಅಂತ ಇದ್ರೆ ಅದು ನನ್ನ ಮೇಲೆ ಬೇಕಾದ್ರೆ ಪ್ರಯೋಗ ಆಗಲಿ. ಎಷ್ಟೇ ಕಷ್ಟ ಆದರೂ ನಾನು ಎದುರಿಸ್ತೀನಿ. ನನ್ನ ಪಾರನ್ ಮಾತ್ರ ಹುಷಾರಾಗಿಡಪ್ಪ. ಹಲೋ, ಅರುಂಧತಿ. ಕೊನೆಗೂ ನನಗ್ ಬೇಲ್ ಸಿಕ್ಕದ ವಿಷಯ ಗೊತ್ತಾಗೋಯ್ತು ಅಖಿಲಾಂಡೇಶ್ವರಿ. ಅಲ್ಲ, ನನ್ ಧ್ವನಿ ಕೇಳಿಸ್ಕೊಂಡಾಗಿಂದ ನಿನಗ್ ಮಾತೇ ಬರ್ತಿಲ್ಲ. ಶಬಾಷ್. ಅಲ್ಲಿಗೆ ಈ ಅರುಂಧತಿನ್ ಕಂಡ್ರೆ ಅಖಿಲಾಂಡೇಶ್ವರಿಗೆ ಭಯ ಇದೆ ಅಂತ ಆಯ್ತು. ಹಾ, ಆಕ್ಚುಲಿ ನಿನ್ನ ಹೆಸರನ್ನ ಸ್ವಲ್ಪ ಶಾರ್ಟ್ ಮಾಡ್ಕೋತೀಯಾ? ಇಂಥ ಟೈಮಲ್ಲೆಲ್ಲ ಅಖಿಲಾಂಡೇಶ್ವರಿ ಅಂತೆಲ್ಲ ಕರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸ್ವೀಟ್ ಆಗಿ ಅಖಿಲ ಅಂತ ಕರೀತಾರೆ. ವಾಟ್ಸಿ, ನನ್ನ ಮೇಲೆ ನಿನಗಿರೋ ಭಯ ಸಾಯೋವರೆಗೂ ಹೀಗೆ ಇರಬೇಕು. ಅರುಂಧತಿ, ಧೈರ್ಯಕ್ಕೆ ಹೆಸರುವಾಸಿಯಾಗಿರೋ ಅರಸನ ಕೋಟೆಯ ವಂಶ ಕಣೆ ನಮ್ದು. ನಿನ್ನಂಥ 100 ಕ್ರಿಮಿಕೀಟಗಳು ಬಂದ್ರು ಈ ಅರಸನ ಕೋಟೆ ಅಖಿಲಾಂಡೇಶ್ವರಿನ ಏನು ಮಾಡಕ್ಕಾಗಲ್ಲ. ಅಂಥದ್ರಲ್ಲಿ ನಿನ್ನಂಥ ಯಕ್ಕಶ್ಚಿತ್ ಕ್ರಿಮಿನ ಕಂಡು ನಾನ್ ಹೆದರ್ಕೊಳ್ಳೋದ? ನೆವರ್. ಅರುಂಧತಿ, ಜೈಲಿನ 4 ಗೋಡೆಗಳ ಮಧ್ಯೆ ಬಂಧಿಯಾಗಿದ್ದ ನೀನು ಅದ್ ಹೇಗೆ ಹೊರಗೆ ಬಂದೆ ಅಂತ ಸ್ವಲ್ಪ ಆಶ್ಚರ್ಯ ಆಯ್ತು. ಅದಕ್ಕೆ ಸೈಲೆಂಟ್ ಆಗಿದ್ದೆ ಅಷ್ಟೇ. ಮಗಳನ್ನ ಕಳ್ಕೊಂಡ್ರು ಇನ್ನೂ ನಿನಗ್ ಬುದ್ಧಿ ಬಂದಿಲ್ಲ ಅಲ್ಲ? ದಡ್ಡಿ ನೀನು. ಬುದ್ಧಿ ಕಲಿಬೇಕಾಗಿರೋದು ನಾನಲ್ಲ, ನೀನು. ಇವತ್ತಿಂದ ನೀನಿಡೋ ಒಂದೊಂದು ಹೆಜ್ಜೆನೂ ಸೋಲಿನ ಸರಪಳಿಯಾಗತ್ತೆ. ಇಷ್ಟು ದಿನ ನಮ್ಮಿಬ್ರು ಯುದ್ಧದಲ್ಲಿ ನೀನ್ ಗೆದ್ದೆ ಅಂತ ಬೀಗ್ತಾ ಇದೆ ಅಲ್ವಾ? ನನ್ನ ಸೋಲು ತಾತ್ಕಾಲಿಕ. ಈಗ ಆಡ್ತಿದ್ದೀನಲ್ಲ ಆಟ, ಇದು ಅಸಲಿ ಆಟ. ಇನ್ನು ಮುಂದೆ ನೀನ್ ನೆಮ್ಮದಿಯಾಗಿರಕ್ ಸಾಧ್ಯನೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.